ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಅದ್ಧೂರಿ ಮೆರವಣಿಗೆ ಈಗಾಗಲೇ ಸಾಗ್ತಾ ಇದೆ. ಮದ್ದೂರು ಪಟ್ಟಣದ ಗಲ್ಲಿ ಗಲ್ಲಿಯಲ್ಲೂ ಕೇಸರಿ ಕಹಳೆ ರಾರಾಜಿಸ್ತಾ ಇದೆ. ಗಣೇಶನ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಹೆಜ್ಜೆ ಹಾಕ್ತಿದ್ದಾರೆ. ಡಿಜೆ ಸದ್ದಿಗೆ ಡ್ಯಾನ್ಸ್ ಹಾಗೆ ತಮಟೆ ಸದ್ದಿಗೆ ಭರ್ಜರಿ ನೃತ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಶ್ವಥ್ ನಾರಾಯಣ್ ಗಮನಿಸ್ತಾ ಇರಬಹುದು ನೀವು. ಕೇಸರಿ ಬಾವುಟವನ್ನ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಸಂಭ್ರಮಾಚರಣೆಯಲ್ಲಿ ಮಿಂದಿರುವಂತಹ ದೃಶ್ಯಗಳು. ಮತ್ತೊಂದು ಬದಿಯಲ್ಲಿ ಯದುವೀರ್ ತೆರಳುತ್ತಾ ಇರುವಂತಹ ದೃಶ್ಯಗಳು. ಮೆರವಣಿಗೆ ಸಾಗ್ತಾ ಇರುವಂತಹ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಅವರು ಕೂಡ ರ್ಯಾಲಿಯಲ್ಲಿ ಸಾಗ್ತಾ ಇದ್ದಾರೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಹರ್ಷೋದ್ಗಾರದಲ್ಲಿ ಮಿಂದೇಳ್ತಾ ಇರುವಂತಹ ದೃಶ್ಯಗಳಿದು. ಒಂದು ಕಡೆ ಬಿಗುವಿನ ವಾತಾವರಣ ಇತ್ತು. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೇಲ್ನೋಟಕ್ಕೇನೋ ಪರಿಸ್ಥಿತಿ ಹತೋಟಿಗೆ ಬಂದಂತೆ ಕಾಣ್ತಾ ಇದೆ. ಆದರೆ ಒಳಗೊಳಗಡೆ ದ್ವೇಷ ಜ್ವಾಲೆ ಇನ್ನೂ ಕೂಡ ಹಾರಿಲ್ಲ. ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾದಂತಹ ನಂತರ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ನಿನ್ನೆ ಕರೆ ನೀಡಿದಂತಹ ಮದ್ದೂರು ಪಟ್ಟಣ ಕೂಡ ಬಂದ್ ಯಶಸ್ವಿಯಾಯಿತು. ಬಂದ ನಂತರದಲ್ಲಿ ಇವತ್ತು ಅದ್ಧೂರಿಯಾಗಿ ಗಣೇಶ ಮೆರವಣಿಗೆ ಸಾಗ್ತಾ ಇದೆ. ವಿಸರ್ಜನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ, ಯದುವೀರ್, ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾರೆ. ಡಿಜೆ ಸದ್ದಿಗೆ ಹೆಜ್ಜೆಗಳನ್ನು ಹಾಕ್ತಾ ಮುಂದೆ ಸಾಗ್ತಾ ಇರುವಂತಹ ದೃಶ್ಯಗಳಿದು. ಕೇಸರಿ ಬಾವುಟ ಎಲ್ಲೆಲ್ಲೂ ಕೂಡ ಕಹಳೆಯನ್ನು ಮೊಳಗಿಸ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚೆತ್ತುಕೊಳ್ಬೇಕು ಅಂತ ಅಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಬಿಜೆಪಿ ನಾಯಕರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು. ಈ ಹಿಂದೆ ಈ ರೀತಿ ಘಟನೆಗಳು ನಡೆದಿರಲಿಲ್ಲ, ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇದೆ ಅಂದರೆ ಏನು ಅರ್ಥ ಇದ್ರದು? ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನು ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು, ಮತ್ತೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಶ್ವಥ್ ನಾರಾಯಣ್ ತಂಡ ಈಗಾಗಲೇ 7 ಜನರ ತಂಡ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದು ಸತ್ಯಾಸತ್ಯತೆಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇನ್ನು ಗಲಭೆಯ ಸಂದರ್ಭದಲ್ಲಿ ಏಟು ತಿಂದವಂತಹ ಮನೆಗೂ ಕೂಡ ಅಲ್ಲಿ ಹೋಗಿ ಮಾಹಿತಿನ ಕಲೆ ಹಾಕುವಂತಹ ಪ್ರಯತ್ನಗಳಿಗಾಗಲೇ ಆಗಿದೆ. 7 ಜನರ ಟೀಮ್ ಈಗಾಗಲೇ ಸಂಪೂರ್ಣ ಮಾಹಿತಿನ ಕಲೆ ಹಾಕಿದೆ. ಇನ್ನು ಈ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಲ್ಲಿ ಸ್ಥಳದಲ್ಲೇ ಹಾಜರಿದ್ದು ಜನರತ್ತ ಕೈಬೀಸಿ ಮಾತಾಡಿಸ್ತಾ ಇದ್ದಾರೆ ಸಿಟಿ ರವಿಯವರು. ಇದಕ್ಕೆಲ್ಲ ಸರ್ಕಾರವೇ ನೇರ ಹೊಣೆ. ಸರ್ಕಾರದ ಹುಚ್ಚುತನದಿಂದಲೇ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಗಲಭೆಗಳಾಗ್ತಾ ಇರೋದು. ಈ ಗಲಭೆ ಮಾಡೋದಕ್ಕೆ ಪೂರ್ವ ನಿಯೋಜಿತ ಆಗಿತ್ತು ಅಂತ ಕೂಡ ಸಿಟಿ ರವಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮೆರವಣಿಗೆಯಲ್ಲಿ ಯದುವೀರ್ ಕೂಡ ಹೆಜ್ಜೆ ಹಾಕ್ತಾ ಸಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಂಸದ ಯದುವೀರ್ ಗಣೇಶ ಮೂರ್ತಿಗೆ ಈಗಾಗಲೇ ಪೂಜೆಯನ್ನು ಸಲ್ಲಿಸಿದ್ರು. ಪುಷ್ಪ ನಮನವನ್ನು ಸಲ್ಲಿಸಿ ಅಲ್ಲಿನ ಹಿಂದೂ ಪರ ಸಂಘಟನೆಗಳು ಹಾಗೆ ಅಲ್ಲಿರುವಂತಹ ನೆರೆದಿರುವಂತಹ ಲಕ್ಷಾಂತರ ಭಕ್ತರೊಟ್ಟಿಗೆ ಹೆಜ್ಜೆ ಹಾಕ್ತಾ ಶುಂಶಾ ನದಿಯತ್ತ ತೆರಳುತ್ತಾ ಇದ್ದಾರೆ. ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ಅದ್ಧೂರಿಯಾಗಿ ಸಾಗ್ತಾ ಇದೆ. ರಸ್ತೆ ಮಾರ್ಗವಾಗಿ ಸಾಗ್ತಾ ಇರುವಂತಹ ಈ ಗಣೇಶ ಮೆರವಣಿಗೆಯಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗ್ತಾ ಇದೆ. ಈ ರ್ಯಾಲಿ ಮುಖೇನವಾಗಿ ಪೊಲೀಸರು ಕೂಡ ಸಾಗ್ತಾ ಇದ್ದಾರೆ. ಜೈಕಾರಗಳನ್ನು ಹಾಕೋದ್ರ ಮೂಲಕ ಅಲ್ಲಿ ಬಿಜೆಪಿ ನಾಯಕರು ಅಲ್ಲಿರುವಂತಹ ಭಕ್ತರೊಂದಿಗೆ ತೆರಳುತ್ತಾ ಇರುವಂತಹ ದೃಶ್ಯಗಳಿವೆ.
ಮದ್ದೂರು ಪಟ್ಟಣದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇಸರಿ ಕಹಳೆ ಈಗಾಗಲೇ ಮೊಳಗ್ತಾ ಇದ್ದು ಗಣೇಶನ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಹೆಜ್ಜೆಯನ್ನ ಹಾಕ್ತಾ ಸಾಕ್ತಾ ಇದ್ದಾರೆ. ಆರ್ ಅಶೋಕ್, ಯದುವೀರ್, ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಹೆಜ್ಜೆ ಹಾಕಿ ಸಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಡಿಜೆ ಸದ್ದಿಗೆ ಡ್ಯಾನ್ಸ್ ಹಾಗೆ ತಮಟೆ ಸದ್ದಿಗೆ ಭರ್ಜರಿ ನೃತ್ಯಗಳನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಕಲಾ ತಂಡಗಳ ಕಲರವ ರಾರಾಜಿಸ್ತಾ ಇದೆ. ಕೇಸರಿ ಬಾವುಟ ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇದೆ. ಒಂದ್ ಕಡೆ ಸೇಡು, ಒಂದ್ ಕಡೆ ಗಲಭೆ, ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ, ಆಕ್ರೋಶ, ಇದೆಲ್ಲದರ ನಡುವೆ ಇವತ್ತು ಗಣೇಶ ಮೂರ್ತಿಯನ್ನ ಸಾವಧಾನವಾಗಿ ಕಳಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಕೈ ಜೋಡಿಸಿ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಭಾಗಿಯಾಗಿದ್ದು ಗಣೇಶ ಮೆರವಣಿಗೆ ಮೂರ್ತಿ ಈಗ ಶಾಂತಿಯುತವಾಗಿ ಸಾಗ್ತಾ ಇದೆ. 28 ಗಣೇಶ ಮೂರ್ತಿಗಳನ್ನ ಮಂಡ್ಯದ ನಾನಾ ಭಾಗಗಳಿಂದ ತರಲಾಗಿತ್ತು. ಎಲ್ಲಿ ಗಣಪತಿಯನ್ನ ಕೂರಿಸಿದ್ರೋ ಅಲ್ಲಿಂದ ಮೆರವಣಿಗೆ ಮೂಲಕವಾಗಿ ಈಗ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಶಾಂತಿಯುತವಾಗಿ ಸಾಗ್ತಾ ಇರುವಂತಹ ದೃಶ್ಯಗಳಿದು. ಬಿಜೆಪಿ ನಾಯಕರು ಕೂಡ ಅವರಿಗೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೋ ಹಿಂದೂ ಮುಂದೆ ನೋಡದೆ ಅವರನ್ನ ಜೈಲಿಗೆ ಹಾಕಬೇಕು, ಅವರಿಗೆ ಶಿಕ್ಷೆಗಳಾಗಬೇಕು. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಹಿಂದೂ ಹಾಗೆ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಸಾಗಬೇಕು. ಶಾಂತಿಯುತವಾಗಿದ್ದಂತಹ ನಗರದಲ್ಲಿ ಈ ರೀತಿ ಗಲಭೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೇಸರಿ ಬಾವುಟಗಳನ್ನ ಹಿಡಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಲ್ಲಿನ ಯುವಕರು. ಅವರ ಖುಷಿಗಂತೂ ಪಾರವೇ ಇಲ್ಲ. ಯಾಕಂದ್ರೆ ಮೊನ್ನೆ ಆದಂತಹ ಗಲಭೆ ಗದ್ದಲದಿಂದ ಅವ್ರ ಮನಸ್ಸು ಕೂಡ ಹಾಳಾಗಿತ್ತು. ವಿಸರ್ಜನಾ ಕಾರ್ಯಕ್ರಮ ನಾವು ಅದ್ಧೂರಿಯಾಗಿ ಮಾಡ್ತೀವೋ ಇಲ್ವೋ ಅನ್ನುವಂತಹ ಸಂಶಯದಲ್ಲೇ ಇದ್ರು. ಅದೇ ಈಗ ಅವ್ರಿಗೆ ಒಂದು ಬಲ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಬಿಜೆಪಿ ನಾಯಕರು ಕೂಡ ಹಿಂದೂ ಪರ ಸಂಘಟನೆಗಳೊಟ್ಟಿಗೆ ಇಲ್ಲಿ ಭಾಗಿಯಾಗಿರುವುದರಿಂದಾಗಿ ಅಲ್ಲಿರುವಂತಹ ಯುವಕರಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದೆ. ಮೆರವಣಿಗೆ ರ್ಯಾಲಿಯಲ್ಲಿ ಹಿಂದೂ ನಾಯಕರು ಕೂಡ ಸಾಗ್ತಾ ಇದ್ದಾರೆ. ಡಿಜೆ ಸದ್ದಿಗೆ, ಟಮಟೆ ಸದ್ದಿಗೆ ಅವರು ಕೂಡ ಸ್ಟೆಪ್ಸ್ ಹಾಕ್ತಿದ್ದಾರೆ. ಅಶ್ವಥ್ ನಾರಾಯಣ್ ಕೂಡ ಬಾವುಟವನ್ನು ಹಿಡಿದು ಇಲ್ಲಿ ಘೋಷಣೆಗಳನ್ನ ಕೂಗಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಅಶ್ವಥ್ ನಾರಾಯಣ್ನ ಮೇಲಕತ್ತೆಯಲ್ಲಿರುವಂತಹ ಯುವಕರು ಸಂಭ್ರಮಿಸಿದ್ದಾರೆ. ಗಣೇಶ ಮೆರವಣಿಗೆ ಹಿಂಬದಿಯಿಂದ ಸಾಗಿ ಬರ್ತಾ ಇದೆ. 28 ಗಣೇಶ ಮೂರ್ತಿಗಳು ಸಾಲಾಗಿ ಬರ್ತಾ ಇದೆ. ಶಿಂಷಾ ನದಿಗೆ ಕೊಂಡೊಯ್ದು ಅಲ್ಲಿ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಕೂಡ ಹೆಚ್ಚಿನ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಲ್ಲು ತೂರಾಟಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿರ್ಬೋದು ಅಥವಾ ಪ್ರಚೋದನಕಾರಿ ಹೇಳಿಕೆಗಳಾಗಿರ್ಬೋದು, ಬೇರೆ ಸಮುದಾಯದಿಂದ ಬಂದು ಅಡೆತಡೆ ಮಾಡುವಂತಹ ಪ್ರಯತ್ನಗಳಾಗಿರಬಹುದು, ಯಾವುದು ಕೂಡ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಡಿಸಿಎಸ್ಪಿ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಕ್ಷಣದ ಮಾಹಿತಿಗಳನ್ನು ಕೂಡ ಅವರು ಕಲೆ ಹಾಕ್ತಾ ಇದ್ದಾರೆ. ಹದ್ದಿನ ಕಣ್ಣಿಟ್ಟು ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ. ಇನ್ನು ಬಿಜೆಪಿ ನಿಯೋಗದ ಟೀಮ್ ಕೂಡ ಈಗಾಗಲೇ ಎಸ್ಪಿ ಹಾಗೂ ಡಿಸಿಯಿಂದ ಮಾಹಿತಿಯನ್ನು ಕಲೆ ಹಾಕಿದೆ. ನೆಕ್ಸ್ಟ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾ, ಅದಕ್ಕೂ ಕೂಡ ನಾವು ಸಿದ್ಧ ಅಂತ ಹೇಳ್ತಿದ್ದಾರೆ. ಇನ್ನು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಈಗಾಗಲೇ 500 ಜನರ ಮೇಲೆ FIR ಕೂಡ ಆಗಿದೆ. 22 ಆರೋಪಿಗಳ ಬಂಧನಕ್ಕೆ ಒಳಪಡಿಸಲಾಗಿದೆ. ಮಸೀದಿಗೆ ನುಗ್ಗೋದಕ್ಕೆ ಎಸೆದಂತಹ ಬಾವುಟ ಹಾಗೆ ಮಂಟಿಂಗ್ ಸಹ ಕಿತ್ತೆಸೆದ ಪ್ರಕರಣದಲ್ಲಿ ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿದಂತೆ 500 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಇನ್ನು ಈ ಕಲ್ಲು ತೂರಾಟದ ಪ್ರಕರಣದ ಕಿಂಗ್ ಪಿನ್ ಚನ್ನಪಟ್ಟಣದ ಇರ್ಫಾನ್ ಅನ್ನೋದು ಒಂದು ಕೂಡ ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು, ಹಲವು ವರ್ಷಗಳಿಂದ ಈತ ಮದ್ದೂರಿನಲ್ಲೇ ಇದ್ದ ಅಂತ ಕೂಡ ತಿಳಿದು ಬಂದಿದೆ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿ ಮುಂದೆ ಗಣೇಶ ಮೆರವಣಿಗೆಯನ್ನು ಸಹಿಸದೆ ಈ ರೀತಿ ಕೃತ್ಯವೆಸಗಿದ್ದಾನೆ. ಆತ ಪ್ರಚೋದನೆ ಕೊಟ್ಟದಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿ ಗಲಾಟೆಗಳಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಬಿಜೆಪಿ ಟೀಮ್ ಕೂಡ ಪಡೆದುಕೊಂಡಿದೆ. ಇನ್ನು ಸರ್ಕಾರ ಕೂಡ ಯಾರೇ ತಪ್ಪು ಮಾಡಿದ್ರು, ಹಿಂದೂ ಆಗಲಿ ಅಥವಾ ಮುಸ್ಲಿಂ ಆಗಲಿ ಅಥವಾ ಯಾರೇ ಆಗಿದ್ರೂ ಕೂಡ ನಾವು ಅದನ್ನು ಸಹಿಸುವುದಿಲ್ಲ. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಪರಮೇಶ್ವರ್ ಕೂಡ ಗೃಹ ಸಚಿವರು ಹೇಳಿದ್ದಾರೆ ಈಗಾಗಲೇ. ಇನ್ನು ಸಿಎಂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ವಿಜಯೇಂದ್ರ ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನೇನು ಹೇಳಿದ್ರು ಕೇಳಿ. ದುರಂತ ಅಂತ ಹೇಳಿದ್ರೆ ಒಬ್ಬ ಉಸ್ತುವಾರಿ ಸಚಿವ ಚಲನಾರಾಯಣ ಸ್ವಾಮಿ ಅವರ ಹೇಳಿಕೆ, ಮುಖ್ಯಮಂತ್ರಿಗಳ ಹೇಳಿಕೆ, ಬಿಜೆಪಿಯವರು ಕೋಮು ಸೌಹಾರ್ದತೆಯನ್ನ ಕದಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ, ಯಾವಾಗ ಮಸೀದಿ ಒಳಗೆ ಹೊಕ್ಕೊಂಡು ಕಲ್ಲನ್ನ ಇಟ್ಕೊಂಡಿದ್ರು ಆ ಷಡ್ಯಂತರ ರೂಪಿಸಿದಾಗಲೇ ಇವ್ರು ಎಚ್ಚೆತ್ಕೋಬೇಕಾಗಿತ್ತು. ಅವಾಗ ಎಚ್ಚೆತ್ಕೊಂಡಿಲ್ಲ. ಈಗ ನಮ್ಮ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರ ಸಚಿವರು, ಮುಖ್ಯಮಂತ್ರಿಗಳು, ಅಲ್ಲಿ ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ
ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದನೇ ಇವತ್ತು ಆಗ್ತಾ ಇರುವಂತದ್ದು. ನೀವು ಯೋಚನೆ ಮಾಡ್ರಿ, ಯಾವುದೇ ಪ್ರಚೋದನೆ ಇಲ್ಲ, ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾ ಇದೆ. ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನು ಆಫ್ ಮಾಡಿದಾರಂತೆ. ಆಫ್ ಮಾಡಿಸೋದೇ ತಪ್ಪು. ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕಬಾರ್ದು ಅನ್ನೋದೇ ಇಂಟಾಲರೆನ್ಸು. ಈಗ ಹಿಂದೂ ಏರಿಯಾದಲ್ಲಿ ನೀವು ಮೆರವಣಿಗೆ ಬರಬಾರ್ದು ಅನ್ನೋ ಮುಸಲ್ಮಾನರು ಎಲ್ಲಿ ಓಡಾಡ್ತಾರೆ? ನಾವು ಯಾವ ಥರ ಹೇಳಿದ್ದೀವ? ಈದ್ ಮಿಲಾದ್ ಮೆರವಣಿಗೆ ಎಲ್ಲ ಬೀದಿಲು ಮಾಡಲಿಲ್ವಾ? ನೀವು ಮುಸಲ್ಮಾನ್ ಬೀದಿಲಿ ಮಾತ್ರ ಮಾಡಬೇಕು ಅಂದಿದ್ರೆ ಅವರೆಲ್ಲಿ ಓಡಾಡೋರು? ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು. ವಾದ್ಯ ಬಡಿಬಾರ್ದು ಅನ್ನೋದೇ ಎರಡನೇ ತಪ್ಪು. ಆದರೂ ಇವರು ಸಹನೆಯಿಂದ ಪೊಲೀಸರು ಹೇಳಿದ್ರು ಅಂತ ಹೇಳಿ ವಾದ್ಯನೂ ನಿಲ್ಲಿಸಿದ್ದಾರೆ, ಅಲ್ಲಿ ಮೈಕನ್ನು ಆಫ್ ಮಾಡಿ ಮುಂದೋಗಿದ್ದಾರೆ. ಕರೆಂಟ್ ಆಫ್ ಮಾಡಿ ಕಲ್ಲು ಹೊಡಿಸಿದ್ದಕ್ಕೆ ಯಾರು ಕಾರಣ? ಹಿಂಗೆ ಹೇಳಿಕೆ ಕೊಡೋದಕ್ಕೆ ಸರ್ಕಾರದಲ್ಲಿರೋರು ಬೇಜವಾಬ್ದಾರಿ ಹೇಳಿಕೆ ಕೊಡೋದಕ್ಕೆ, ಆ ಹೇಳಿಕೆಯಿಂದಲೇ ಕೊಬ್ಬಿರೋದು ಇವರು. ಅವ್ರಿಗೆ ಕೆಲಸ ಇಲ್ದಿರ ಅವ್ರ 5 ವರ್ಷ ಇದ್ರಲ್ಲ ರೆಸ್ಟ್ ಆಗಿ, ಇನ್ನಿರೋದು ಅವ್ರದ್ದು ಇನ್ನು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನು 2 ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮ್ಗೆ. ಅವ್ರ ಮಾಹಿತಿ ಕೇಳಿದಾಗ ಅವ್ರು ಹೇಳಿದ್ದು ಬಹಳ ಸಿಂಪಲ್. ಇಲ್ಲಿ ಗಲಭೆ ಪ್ರಾರಂಭ ಆಗಿದ್ದೆ ಮುಸ್ಲಿಂ ಯುವಕರಿಂದ. ಅದು ಅವರ ಮಸೀದಿ ಕಡೆಯಿಂದ ನಿಂತು ಕಲ್ಲು ತೂರಾಟ ಮಾಡಿದ್ದು ತಪ್ಪು ಅವರದೇ ಅಂತಕ್ಕಂಥದ್ದನ್ನು ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ಆದರೆ ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಈ ಗಲಭೆಯಲ್ಲಿ ಇದಾಗಲಿಲ್ಲ. ಆದರೆ ಗಲಭೆ ಆಗಬಹುದು ಅನ್ನೋ ಕಾರಣದಿಂದ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ನಾವು ಸ್ವಲ್ಪ ಹತೋಟಿಗೆ ತರಬೇಕಾಯ್ತು ಸರ್, ಅಷ್ಟೇ ಅಂತ. ತಪ್ಪು ಯಾವ ಕಡೆ ಆಗಿದೆ ಎಂದು ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿನ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಇದು ಬಿಜೆಪಿ ಮತ್ತು ಜನತಾದಳದವರ ಕುತಂತ್ರದಿಂದ ಆಗಿರೋದು. ಇಲ್ಲಿ ರಾಜಕೀಯ ಪ್ರವೇಶವೇ ಇರಲಿಲ್ಲ. ಆದರೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪ್ರೇರೇಪಣೆ ಆಗ್ತಾ ಇದೆ. ಈಗ ರಾಜಕೀಯ ಮಾಡ್ತಿರೋರು ಅವರೇ. ಈ ಓಲೈಕೆ ರಾಜಕಾರಣದಿಂದ ಇಡೀ ರಾಜ್ಯ ಮತ್ತು ಇವತ್ತು ಈ ಜಿಲ್ಲೆ ಕೂಡ ಯಾವತ್ತೂ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗೋದಿಲ್ಲ. ಅಂಥದ್ರಲ್ಲಿ ಇವತ್ತು ಆಗಿದೆ ಅಂತಂತಂದ್ರೆ ಇದರ ಸಾಂದ್ರತೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇದು ಹೀಗೆ ಮುಂದುವರೆದ್ರೆ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ನಾವಂತೂ ಸುಮ್ಮನೆ ಕುಳಿತುಕೊಳ್ತಕ್ಕಂಥವರೇ ಅಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಇಲ್ಲ. ಹಿಂದೂ ಮುಸ್ಲಿಂ ಇದನ್ನ ಸಹೋದರತ್ವವನ್ನು ಕಾಪಾಡ್ತಕ್ಕಂಥ ಸಂದರ್ಭ ಮಾಡಬೇಕಾಗಿತ್ತು ಸರ್ಕಾರ. ಅದನ್ನು ಮಾಡದೆ ಈ ರೀತಿ ಎತ್ತಿಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ತಪ್ಪು, ನಾವು ಇದನ್ನು ಸಹಿಸಿಕೊಳ್ಳೋದಿಲ್ಲ. ಆಗಲೇ ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ, ತಿಳಿದೆ ನಾನು ಮಾತಾಡೋಕೆ ಅಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ನೋಡಿ, ಆಗಲೇ ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಮಂತ್ರ ಕೊಟ್ವಿ. ವಸುದೈವ ಕುಟುಂಬಕಂ ವಿಶ್ವವನ್ ಕುಟುಂಬ ಅನ್ನುವಂತ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಕಾಫಿರು ಅಂತ ನೋಡ್ತೀರಿ, ನಮ್ಮ ವಿಗ್ರಹಗಳನ್ನು ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಕ್ ಬಯಸ್ತೇನೆ, ಟಿಪ್ಪು ಮತ್ತು ಅವರಪ್ಪನನ್ನೇ ಬಿಡಲಿಲ್ಲ ನಾವು. ಟಿಪ್ಪುವನ್ನ ತುಂಡರಿಸಿದ ಕುರಿಗೌಡ ನಂಜೇಗೌಡನ ರಕ್ತ ನಮ್ಮ ಮೈಯಲ್ಲಿದೆ. ಟಿಪ್ಪು ಅವರಪ್ಪನನ್ನೇ ಬಿಡಲಿಲ್ಲ ನಾವು. ನೆಮ್ಮದಿಯಿಂದ ನೀವು ಇರಿ.
ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ಮೂರ್ತಿ ಮೆರವಣಿಗೆ ಈಗಾಗಲೇ ಸಾಗ್ತಾ ಇದೆ. ವಿಸರ್ಜನಾ ಕಾರ್ಯದಲ್ಲಿ 28 ಗಣಪತಿ ಮೂರ್ತಿಗಳು ಸಾಗ್ತಾ ಇದೆ. ರಾಮಮಂದಿರ ಪಾರ್ಕ್ನಿಂದ ಮೆರವಣಿಗೆ ಈಗಾಗಲೇ ಸಾಗಿದ್ದು ಗಣೇಶ ಮೂರ್ತಿ ಇದೀಗ ರಾಮಮಂದಿರ ಪಾರ್ಕ್ ಅನ್ನ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಅದ್ಧೂರಿ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಖಾಡಕ್ಕಿಳಿದಿದೆ. ಹಿಂದೂ ಪರ ಸಂಘಟನೆಯ ನಾಯಕರುಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳುವ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋರು ಶಿಕ್ಷೆ ಆಗ್ಬೇಕು ಮಾಡುವ ಜಾತೀಯತೆಗೆ ನಮ್ಮ ಮನ ಮತ್ತು ಮನೆಯಲ್ಲಿ ಜಾಗ ಕೊಡಲ್ಲ ಅನ್ನೋ ಸಂಕಲ್ಪ ಮಾಡಬೇಕು. ನಮ್ಮಲ್ಲಿ ಅಸ್ಪೃಶ್ಯತೆ ಮತ್ತು ಜಾತೀಯತೆಗೆ ಜಾಗ ಇಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಈ ಭಾವದೊಂದಿಗೆ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕು. ಇಲ್ಲದೆ ಇದ್ರೆ 5% ಇದ್ದಾಗಲೇ ಈ ನಮೂನೆ ಬಾಲ ಬಿದ್ದವರು 50% ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಕ್ಕಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಬದುಕಬೇಕಾ ಬೇಡವೋ? ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ? ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಕೆಲವರು ಕುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜವನ್ನು ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಷಡ್ಯಂತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಅವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಒಂದಿಗೆ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ. ನೀವು ನಾಶವಾದ್ರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಜನರನ್ನು ಉದ್ದೇಶಿಸಿ ಮಾತನಾಡಿದಂತ ಸಿ.ಟಿ. ರವಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಮಾತನಾಡಿದ್ದಾರೆ. ಇನ್ನು ಜನರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. 5% ಇರಬೇಕಾದ್ರೆ ಈ ರೀತಿ ಅಟ್ಟಹಾಸಗಳನ್ನ ಮೆರಿತಾರೆ ಅಂತಂದ್ರೆ ಇನ್ನು 50% ಆಗ್ಬಿಟ್ರೆ ನಮ್ಮ ಗತಿಗಳಿಗೆ ಏನಾಗಬೇಡ ಅಂತ ಮಾತನಾಡಿದ್ದಾರೆ.
ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಅದ್ಧೂರಿ ಮೆರವಣಿಗೆ ವಿಸರ್ಜನಾ ಕಾರ್ಯಕ್ರಮ ಸಾಗ್ತಾ ಇದೆ. ಈಗಾಗಲೇ ಕಲಾ ತಂಡಗಳ ವೈಭವ ಕೂಡ ಜೋರಾಗಿದೆ. ಜೊತೆಗೆ ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಜನರನ್ನ ಉತ್ತೇಜಿಸಿ ಮಾತನಾಡಿಸ್ತಾ ಇದ್ದಾರೆ. ನಮ್ಮ ತಮ್ಮಣ್ಣವರು ಇದ್ದಾರೆ, ನಮ್ಮ ನಾಗಮಂಗಲದ ಗೌಡರು, ಸುರೇಶ್ ಗೌಡರು, ನಮ್ಮ ಲೋಕಸಭಾ ಸದಸ್ಯರಾಗಿ